ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ಶ್ರೀ ದೇವಿ ಮಹಾತ್ಮೆ ಅಥವಾ ಶ್ರೀ ದುರ್ಗಾ ಸಪ್ತಶತಿ ಇದು ಒಂದು ಲೋಕೋತ್ತರವಾದಂತಹ ಗ್ರಂಥ. 700 ಶ್ಲೋಕಗಳಿಂದ ಕೂಡಿದ ಇದನ್ನು ಶ್ರೀ ಶ್ರೀ ಚಂಡಿ ಅಂತ ಕೂಡ ಕರೆಯಲಾಗ್ತದೆ. ಇದನ್ನು 3 ಚರಿತ್ರೆಗಳಲ್ಲಿ ವಿಭಜನೆ ಮಾಡಲಾಗಿದೆ. ಪ್ರಥಮ ಚರಿತ್ರೆ, ಮಧ್ಯಮ ಚರಿತ್ರೆ ಹಾಗೂ ಅಂತಿಮ ಚರಿತ್ರೆಗಳು. ಪ್ರಥಮ ಚರಿತ್ರೆಯಲ್ಲಿ ಮಹಾಕಾಳಿಯ ಒಂದು ವೈಭವವನ್ನು ನೋಡಲಾಗ್ತದೆ. ಮಧ್ಯಮ ಚರಿತ್ರೆಯಲ್ಲಿ ಮಹಾಲಕ್ಷ್ಮಿಯ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಅಂತಿಮ ಚರಿತ್ರೆ ಅಥವಾ 3ನೇ ಚರಿತ್ರೆಯಲ್ಲಿ ಮಹಾಸರಸ್ವತಿಯ ಬಗ್ಗೆ ನಮಗೆ ಗೋಚರವಾಗ್ತದೆ. ಇದನ್ನು 13 ಅಧ್ಯಾಯಗಳನ್ನಾಗಿ ವಿಂಗಡಿಸಲಾಗಿದೆ ಹಾಗೂ ಒಂದು ವಾರದಲ್ಲಿ ಓದಿ ಮುಗಿಸಲಿಕ್ಕೆ ಇದಕ್ಕೊಂದೇ ತನ್ನದೇ ಆದಂತಹ ಒಂದು ಪಾರಾಯಣ ಕ್ರಮವನ್ನು ಕೂಡ ಮಾಡಲಾಗಿದೆ. ಮೊದಲನೆಯ ದಿನ ಮೊದಲನೆಯ ಅಧ್ಯಾಯವನ್ನು ಓದಲಾಗ್ತದೆ. ಎರಡನೆಯ ದಿನ ಎರಡನೆಯ ಹಾಗೂ 3ನೇ ಅಧ್ಯಾಯಗಳನ್ನು ಓದ್ತಾರೆ. 3ನೇ ದಿನ 4ನೆಯ ಅಧ್ಯಾಯವನ್ನು ಓದಲಾಗ್ತದೆ. 4ನೆಯ ದಿನ 5, 6, 7, 8ನೇ ಅಧ್ಯಾಯಗಳನ್ನು ಓದಲಾಗ್ತದೆ. 5ನೆಯ ದಿನ 9 ಹಾಗೂ 10ನೆಯ ಅಧ್ಯಾಯಗಳು. 6ನೆಯ ದಿನ 11ನೆಯ ಅಧ್ಯಾಯ ಹಾಗೂ 7ನೆಯ ದಿನ 12, 13 ಅಧ್ಯಾಯಗಳನ್ನು ಓದಿ ಸಪ್ತಶತಿಯ ಪಾರಾಯಣವನ್ನು ಮುಗಿಸುವಂತಹ ಒಂದು ಕ್ರಮ ಇದೆ. ಇದರ ಬಗ್ಗೆ ನಾವು ವಿವರವಾಗಿ ನೋಡ್ತಾ ಹೋದಂತೆ ಇಲ್ಲಿ ಮುಖ್ಯವಾಗಿ ಕಂಡುಬರುವಂತಹದ್ದು ದೈವಿ ಶಕ್ತಿ, ದ ಡಿವೈನ್ ಎನರ್ಜಿ ಅಂತ ಏನು ಹೇಳ್ತೀವಿ, ಅದು ಅಸುರರ ಶಕ್ತಿಯೊಂದಿಗೆ ಹೋರಾಡಿ, ಅಂದರೆ ದುಷ್ಟರಿಗೆ ಶಿಕ್ಷೆ ಕೊಟ್ಟು ಶಿಷ್ಟರನ್ನು ರಕ್ಷಿಸುವ ಬಗ್ಗೆ ಹೇಗೆ ಎನ್ನುವಂಥದ್ದನ್ನು ಮುಖ್ಯವಾಗಿ ನಾವು ಇಲ್ಲಿ ನೋಡ್ತೀವಿ.